ಆತ್ಮೀಯರೇ ನಮಸ್ಕಾರ. ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ವಿಶ್ವ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 2 ಮಹಾಯುದ್ಧಗಳನ್ನು ಕಂಡಿರುವ ಜಗತ್ತಿನಲ್ಲಿ 3ನೇ ಮಹಾಸಮರ ಶುರುವಾದ್ರೆ ಏನಾಗಬಹುದು, ಹೇಗಾಗಬಹುದು? ಮುಂದಿನ ವಿಡಿಯೋ ನೋಡೋದಕ್ಕೆ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮೊದಲನೇ ಮಹಾಯುದ್ಧವು 1914ರಿಂದ 1918ರವರೆಗೆ ನಡೆದಿದೆ. ಅದನ್ನ ಮಹಾಯುದ್ಧ ಅಥವಾ ಎಲ್ಲ ಯುದ್ಧಗಳನ್ನು ಕೊನೆಗೊಳಿಸುವ ಯುದ್ಧ ಎಂದು ಕರೆಯಲಾಗುತ್ತೆ. ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಗಳನ್ನು ಒಳಗೊಂಡ ಮಿತ್ರ ರಾಷ್ಟ್ರಗಳು ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಒಟೋಮನ್ ಸಾಮ್ರಾಜ್ಯಗಳನ್ನು ಒಳಗೊಂಡ ಕೇಂದ್ರೀಯ ಶಕ್ತಿಗಳನ್ನು ಸೋಲಿಸಿದ್ರು. ಮೊದಲನೇ ಮಹಾಯುದ್ಧದಲ್ಲಿ ಬರಾಬರಿ 16 ದಶಲಕ್ಷಕ್ಕೂ ಹೆಚ್ಚು ಜನರು ಪ್ರಾಣತ್ಯಾಗ ಮಾಡಿದ್ದಾರೆ. ಎರಡನೇ ಮಹಾಯುದ್ಧವು 1939ರಿಂದ 1945ರವರೆಗೆ ನಡೆಯಿತು. ಪ್ರಮುಖ ದೇಶಗಳೆಂದರೆ ಅಕ್ಷದ ಶಕ್ತಿಗಳು ಜರ್ಮನಿ, ಜಪಾನ್ ಮತ್ತು ಇಟಲಿ ಮತ್ತು ಮಿತ್ರ ರಾಷ್ಟ್ರಗಳು ಫ್ರಾನ್ಸ್, ಯುನೈಟೆಡ್ ಸ್ಟೇಟ್ಸ್, ಗ್ರೇಟ್ ಬ್ರಿಟನ್, ಚೀನಾ ಮತ್ತು ಸೋವಿಯತ್ ಒಕ್ಕೂಟ. ಈ ಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳು ವಿಜಯಶಾಲಿಯಾದರು. ಸೋವಿಯತ್ ಒಕ್ಕೂಟ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಪ್ರಮುಖ ಶಕ್ತಿಗಳಾಗಿ ಹೊರಹೊಮ್ಮಿದವು. ಈ ಯುದ್ಧದ ಅಂದಾಜು ಸುಮಾರು 60 ಲಕ್ಷಕ್ಕೂ ಹೆಚ್ಚು ಜನರನ್ನ ಬಲಿ ತಗೊಂಡಿದೆ ಅಂತ ಹೇಳ್ತಾರೆ. ಇದು ಮಾನವ ಇತಿಹಾಸದಲ್ಲಿ ಅತ್ಯಂತ ಮಾರಕ ಸಂಘರ್ಷವಾಗಿದೆ. ಇನ್ನು 3ನೇ ಮಹಾಸಮರ. ಹೌದು ಸ್ನೇಹಿತರೆ, ವಿಶ್ವದ ಹಲವು ದೇಶಗಳ ನಡುವೆ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿದ್ದು ಯುದ್ಧದ ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಇದೆ. ಸದ್ಯ ಇಸ್ರೇಲ್ ಮತ್ತು ಇರಾನ್ ನಡುವೆ ಯಾವುದೇ ಸಮಯದಲ್ಲಿ ರಣಕಹಳೆ ಮೊಳಗುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹಾನಿಯ ಹತ್ಯೆಯ ಬಳಿಕ ಇಸ್ರೇಲ್ ಮೇಲೆ ಹಮಾಸ್ ಯಾವುದೇ ಕ್ಷಣದಲ್ಲಿ ಯುದ್ಧ ಸಾರಬಹುದು ಎಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇರಾನ್ ಮತ್ತು ಹಮಾಸ್ ಉಗ್ರರಿಂದ ದಾಳಿಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಮಿತ್ರ ರಾಷ್ಟ್ರ ಇಸ್ರೇಲ್ಗೆ ನೆರವು ನೀಡಲು ಮಧ್ಯಪ್ರಾಚ್ಯಕ್ಕೆ ತನ್ನ ಮತ್ತಷ್ಟು ಯುದ್ಧ ನೌಕೆ, ಕ್ಷಿಪಣಿ ತಡೆ ವ್ಯವಸ್ಥೆ ಸೇರಿದಂತೆ ರಕ್ಷಣಾ ತಂಡವನ್ನು ರವಾನಿಸಲು ಅಮೆರಿಕ ನಿರ್ಧರಿಸಿದೆ. ಹಮಾಸ್ ಮತ್ತು ಇರಾನ್ ಇಸ್ರೇಲ್ ಮೇಲೆ ಪ್ರತೀಕಾರದ ಕ್ರಮ ಘೋಷಣೆ ಮಾಡಿದೆ. ಯುನೈಟೆಡ್ ಸ್ಟೇಟ್ನ ಅಲಸ್ಕಾ ಬಳಿ ರಷ್ಯಾ ಮತ್ತು ಚೀನಾ ಬಾಂಬ್ಗಳು ಸಿದ್ಧವಾಗಿದೆ. ಇತ್ತ ಕ್ಯೂಬಾದಲ್ಲಿ ಮಿಲಿಟರಿ ಸನ್ನದ್ಧವಾಗಿದೆ. ಮತ್ತೊಂದೆಡೆ ರೊಮೇನಿಯಾದಲ್ಲಿ ಆತಂಕಕಾರಿ ಪರಿಸ್ಥಿತಿಯನ್ನು ಗಮನಿಸಿದರೆ ಯುರೋಪ್ ಮತ್ತು ಏಷ್ಯಾದ ಹಲವು ದೇಶಗಳ ನಡುವೆ ಶೀಘ್ರದಲ್ಲೇ ಸಂಘರ್ಷ ಪ್ರಾರಂಭ ಆಗುತ್ತೆ ಅನ್ನೋ ಮುನ್ಸೂಚನೆ ಕಾಣ್ತಾ ಇದೆ. ಇನ್ನು ಸಣ್ಣ ಜಗಳವಾಗಿ ಆರಂಭಗೊಂಡ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಭೀಕರವಾಗ್ತಾನೆ ಇದೆ. ಅದರಲ್ಲೂ ಒಂದು ಕಡೆ ಪಾಶ್ಚಿಮಾತ್ಯರು, ಇನ್ನೊಂದು ಕಡೆ ರಷ್ಯಾ ನಡುವೆ ಘನಘೋರ ಕಾಳಗ ಸದ್ದೇ ಇಲ್ಲದೆ ಶುರುವಾಗ್ಬಿಟ್ಟಿದೆ. ಒಟ್ಟಾರೆ ಹೇಳೋದಾದ್ರೆ ಈ ಜಗತ್ತು ಕೂಡ 3ನೇ ಮಹಾಯುದ್ಧದ ಬಗ್ಗೆ ಭಾರಿ ಭಯಗೊಂಡಿದೆ, ಆತಂಕಗೊಂಡಿದೆ ಅಂತ ಕೂಡ ಹೇಳಬಹುದು. ಆಧುನಿಕ ಜಗತ್ತಿನಲ್ಲಿ ಮಾನವ 2 ಭೀಕರ ಯುದ್ಧಗಳನ್ನು ನೋಡಿದ್ದ. ಹೀಗಾಗಿಯೇ ಈ ಯುದ್ಧಗಳಿಗೆ ಮಹಾಯುದ್ಧ ಎಂದು ಹೆಸರನ್ನು ಇಟ್ಟಿದ್ರು. ಮೊದಲು 2 ಮಹಾಯುದ್ಧಗಳ ನಂತರ ಇನ್ನೆಂದಿಗೂ ಜಗತ್ತು 3ನೇ ಮಹಾಯುದ್ಧ ನೋಡುವುದಿಲ್ಲ ಅಂತ ಭಾವಿಸಿತ್ತು. ಆದರೆ ಪರಿಸ್ಥಿತಿ ಇವತ್ತು ಬೇರೆನೇ ಆಗಿದೆ. ಇನ್ನು ಯುದ್ಧದಿಂದ ಆಗುವ ಪರಿಣಾಮಗಳು ಅದೆಷ್ಟು ಭೀಕರ ಅಂತ ನೋಡೋದಾದ್ರೆ, ಸಾವು ನೋವುಗಳಿಂದ ಜನಸಂಖ್ಯೆ ಕಡಿಮೆ ಆಗುತ್ತೆ. ಕೋಟೆಗಳು, ಹಳ್ಳಿಗಳು ಮತ್ತು ಪಟ್ಟಣಗಳು ನಾಶವಾಗಿ ಹೋಗುತ್ತೆ. ಅದೆಷ್ಟೋ ಜನ ಅಂಗವಿಕಲರಾಗಿ ಹೋಗ್ತಾರೆ. ಯುದ್ಧದ ಸಮಯದಲ್ಲಿ ಮತ್ತು ನಂತರ ಆರ್ಥಿಕತೆಯ ವಿನಾಶ ಆಗಿ ಹೋಗುತ್ತೆ. ಸಮಾಜದಲ್ಲಿ ಅಶಾಂತಿ ಏರ್ಪಡುತ್ತೆ. ಮೂಲ ಸೌಕರ್ಯಗಳು ನಾಶವಾಗ್ತಾ ಹೋಗುತ್ತೆ. ಬಡತನ ತಾಂಡವವಾಡುತ್ತೆ. ಮಹಿಳೆಯರು ಮತ್ತು ಮಕ್ಕಳು ಸೇರಿ ಅದೆಷ್ಟೋ ಜನರು ನಿರಾಶ್ರಿತರಾಗ್ತಾರೆ. ಪರಿಸರದ ನಾಶ ಆಗುತ್ತೆ.
ಆಹಾರಗಳನ್ನು ಬೆಳೆಯುವುದು ಕಷ್ಟ. ಹಸಿವಿನಿಂದ ಜನರು, ಪಶು, ಪಕ್ಷಿ, ಪ್ರಾಣಿಗಳು ಸಾಯೋ ಪರಿಸ್ಥಿತಿ ಬರುತ್ತೆ. ಆಹಾರದ ಕೊರತೆಯಿಂದ ಸಾಯುವ ಪರಿಸ್ಥಿತಿ ಎದುರಾದರೆ ಅದಕ್ಕಿಂತ ದುರಂತ ಇನ್ನೊಂದು ಬೇಕಾ? ಯುದ್ಧದ ಸಮಯದಲ್ಲಿ ಸಾಂಸ್ಕೃತಿಕ ಸ್ವತ್ತುಗಳು ವಿನಾಶ ಹೊಂದುತ್ತೆ. ಒಟ್ಟಾರೆ ಮಾನವ ಸರಪಳಿ ಕಳಚಿ ಹೋಗುತ್ತೆ. ಆಹಾರದ ಕೊರತೆ, ನಾಗರಿಕರ ಮೇಲೆ ಸಂಘರ್ಷ, ಕೃಷಿಯ ಮೇಲೆ ಹೊರೆ, ಉತ್ಪಾದನೆಯಲ್ಲಿ ಕುಸಿತ, ಬೆಲೆ ಏರಿಕೆ, ಇದರಿಂದ ನಾಗರಿಕತೆ ಉಳಿಯೋದೇ ಕಷ್ಟ. ಹೀಗೆ ಹೇಳ್ತಾ ಹೋದರೆ ಯುದ್ಧದಿಂದ ವಿನಾಶ ಒಂದಾ ಎರಡ ಹಲವಾರು ಉದಾಹರಣೆಗಳನ್ನು ಕೊಡಬಹುದು. ಯುದ್ಧಗಳು ಶುರುವಾಗೋದಕ್ಕೆ ಒಂದು ಸಣ್ಣ ರೀಸನ್ ಸಾಕು. ಕುಡಿಯೋಕ್ ನೀರು ಅಂತ ಬೇಕಾದರೂ ಶುರುವಾಗ್ಬೋದು, ಅಥವಾ ನಮ್ಮ ದೇಶ ಅದೆಷ್ಟು ಬಲಶಾಲಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ, ಬೇರೆ ದೇಶಗಳನ್ನು ಆಕ್ರಮಿಸ್ಕೊಳ್ಳೋದಕ್ಕೆ. ಅಷ್ಟೇ ಏಕೆ, ಜಾತಿ, ಮತ, ಪಂಗಡ, ಜೊತೆಗೆ ಬಣ್ಣಗಳ ನಡುವಿನ ಸಂಘರ್ಷ, ಈ ಥರ ರೀಸನ್ ಸಾವಿರ ಇರುತ್ತೆ. ಒಟ್ಟಾರೆ ಸಂಧಾನದಿಂದ ಶಾಂತಿ ಕಾಪಾಡಿಕೊಂಡ್ರೆ ಮಾತ್ರ ದೇಶ ವಿದೇಶಗಳಲ್ಲಿ ಶಾಂತಿ, ಸಹನೆ ಹಾಗೂ ಸೌಹಾರ್ದತೆ ತಾಳ್ಮೆಯಿಂದ ಮುಂದುವರೆದ್ರೆ ಯುದ್ಧ ಆಗೋದಿಲ್ಲ. ಯುದ್ಧ ನಡೆದ್ರೆ ವಿನಾಶ ಗ್ಯಾರಂಟಿ. ಏನಂತೀರಿ? ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.